ನಮಸ್ಕಾರ. ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಖ್ಯ ಸೊರಬ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ದಿನೇಶ್ ಗುರೂಜಿ ಅವರು ಇರ್ತಾರೆ, ಅಂತಾರಾಷ್ಟ್ರೀಯ ಖ್ಯಾತ ಗುರೂಜಿ. ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತ ಗುರೂಜಿ ಏನಿದ್ದಾರೆ ಇವರು ಈ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಕ್ಲಾಸಸ್ ಕೂಡ ಮಾಡ್ತಾರೆ. ಏಪ್ರಿಲ್ 20ರಿಂದ ಈ ಶಾಸ್ತ್ರದ ಕ್ಲಾಸಸ್ಗಳು ಶುರುವಾಗುತ್ತೆ. 1-11ನೇ ತಾರೀಕು ಫ್ರೀ ಕ್ಲಾಸ್ ಕೂಡ ಇರುತ್ತೆ. ಆ ಕ್ಲಾಸನ್ನು ನೀವು ಅಟೆಂಡ್ ಮಾಡಿದರೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಿರುತ್ತೆ, ಏನನ್ನ ವಿಚಾರಗಳನ್ನ ಕಲಿಸ್ಕೊಡ್ತಾರೆ, ಅದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾರೆ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಏನೆಲ್ಲ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ. ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಅಷ್ಟಲಕ್ಷ್ಮಿಯರು ಅಂದರೆ ಯಾರು, ಅಷ್ಟಲಕ್ಷ್ಮಿಯರಲ್ಲಿ ಅದರಲ್ಲೂ ಕೂಡ ಧನಲಕ್ಷ್ಮಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಆ ಧನಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋದು ಹೇಗೆ, ಅದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ದಿನೇಶ್ ಗುರೂಜಿ. ದಿನೇಶ್ ಗುರೂಜಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಜಿ. ಅಷ್ಟಲಕ್ಷ್ಮಿಯರು ಅಂದರೆ ಯಾರು, ಅದರಲ್ಲೂ ಕೂಡ ಧನಲಕ್ಷ್ಮಿ ಪ್ರತಿಯೊಬ್ಬರಿಗೂ ಒಲಿಲೇಬೇಕು ಅಂತ ಆಸೆ ಇರುತ್ತೆ, ಒಲಿಸ್ಕೊಳ್ಳೋದು ಹೇಗೆ ಅಂತ. ಅಷ್ಟಲಕ್ಷ್ಮಿಯವರು ಅಂತ ಆಕಾಶದಲ್ಲಿ ಯಾರು ಕೂತಿಲ್ಲ. ಒಬ್ಬ ಮನುಷ್ಯನ ದೇಹಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಗಾಂಗಗಳು ಅಂತ ನಾವು ಮುಖ್ಯವಾಗಿ ತಗೊಳ್ತೀವಿ. ಅದನ್ನು ದೇವತೆ ಅಂತ ಕನ್ವರ್ಟ್ ಮಾಡ್ರೆ ಆಯಿತು. ಫಾರ್ ಎಕ್ಸಾಂಪಲ್, ಇವಾಗ ಕಣ್ಣು ಭಾಳ ಇಂಪಾರ್ಟೆಂಟು. ಚಕ್ಷು ದೇವತೆ ಅಂತ ಕರಿತೀವಿ. ಚಕ್ಷು ಇಂಪಾರ್ಟೆಂಟು. ಕಣ್ಣಿಲ್ಲ ಅಂದರೆ ಎಲ್ಲ ಅಂಗಾಂಗಗಳು ಇದ್ದರೂ ಕೂಡ ವೇಸ್ಟ್ ಅಂತ ಹೇಳ್ತಾರೆ. ಆಯಿತು, ಕಣ್ಣಿದೆ. ನೆಕ್ಸ್ಟು ಕಿಡ್ನಿಗೆ ಬರ್ತೀವಿ. ಕಿಡ್ನಿ ಇಲ್ಲ ಅಂದರೆ ಎಲ್ಲನೂ ವೇಸ್ಟ್, ಕಣ್ಣಿದ್ರೂ ಅಂತ ಬರುತ್ತೆ. ಎಲ್ಲ ದೇಹದ ಅಂಗಗಳಿಗೂ ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯತೆ, ತನ್ನದೇ ಆಗಿರ್ತಕ್ಕಂಥ ಶಕ್ತಿ, ತನ್ನದೇ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆನ್ಸ್ ಅಂತ ನಾವು ಏನು ಕರಿತೀವಿ ಅದು ಖಂಡಿತ ಇದೆ. ನಮ್ಮ ಜೀವನದಲ್ಲಿ 8 ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವೆಲ್ತ್ ಅಂತ ನಾವು ಕರಿತೀವಿ, ಸಂಪತ್ತು ಅಂತ ಕರಿತೀವಿ. ಆ 8 ವಿಧವಾಗಿರ್ತಕ್ಕಂಥ ಸಂಪತ್ತನ್ನು ನಾವು ಅಷ್ಟಲಕ್ಷ್ಮಿಯರು ಅಂತ ಕರಿತೀವಿ. ನಾವು ಮನೆಗೆ ಒಂದು ಹೆಣ್ಣನ್ನು ತೊಗೊಂಬರ್ಬೇಕಾದ್ರೆ ಆ ಹೆಣ್ಣು ಬಂದಾಗ ಮನೆಯೆಲ್ಲ ಶುದ್ಧವಾಗಿಟ್ಕೊಂಡು, ಕ್ಲೀನಾಗಿಟ್ಕೊಂಡು, ನೀಟಾಗಿಟ್ಕೊಂಡು, ಪರಿಸರವನ್ನು ಚೆನ್ನಾಗಿ ನೋಡಿಕೊಂಡು, ಮನೆಯ ವಾತಾವರಣ, ಮನೆ ಮಂದಿಯವರಿಗೆಲ್ಲನೂ ಕೂಡ ಭೋಜನವನ್ನು ಕೊಡ್ತಾ, ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಅಡುಗೆ ಮಾಡಿ ಪೋಷಣೆ ಮಾಡಿರ್ತಕ್ಕಂಥದ್ದು, ಅದು ಲಕ್ಷ್ಮಿ ಅಂತ ಅಲ್ಲೂ ಕರಿತೀವಿ ನಾವು. ಆ ರೀತಿ ಇರಬೇಕಾದ್ರೆ 8 ಲಕ್ಷ್ಮಿಯರು, ಆದಿಲಕ್ಷ್ಮಿ ಅಂತ ಫಸ್ಟ್ ಬರುತ್ತೆ. ಆದಿಲಕ್ಷ್ಮಿ ಅಂತಂದರೆ ನಮ್ಮನ್ನು ಹುಟ್ಟಿಸಿರ್ತಕ್ಕಂಥ ಮೊದಲ ಲಕ್ಷ್ಮಿ, ನಮ್ಮ ಭೂಮಿ ತಾಯಿ ಮತ್ತು ತಾಯಿ. ಆದಿ ಅಂದರೆ ಫಸ್ಟ್ ಲಕ್ಷ್ಮಿ ಅಂತ ಬರ್ತಕ್ಕಂಥದ್ದು. ಇದು ನಮಗೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ನಮಗೆ ದೇಹವನ್ನು ಕೊಟ್ಟಿರ್ತಕ್ಕಂಥ ಒಂದು ತಾಯಿನ ಆದಿಲಕ್ಷ್ಮಿ ಅಂತ ಕರಿತೀವಿ. ಎರಡನೇದು ಧನಲಕ್ಷ್ಮಿ. ಇವತ್ತು ನಾವು ಹೋಟ್ಲಿಗೆ ಹೋಗ್ಬಿಟ್ಟು ಒಂದು ಪ್ಲೇಟ್ ಮಸಾಲೆ ದೋಸೆ ತಗೊಂಡ್ರು ಕೂಡ ಅಲ್ಲಿ ದುಡ್ಡು ಕೊಟ್ಟಾದಮೇಲೆ ಅದು ಮಸಾಲೆ ದೋಸೆ ಬರೋದು ನೆಕ್ಸ್ಟು. ಹೌದು. ಸೊ ಅಲ್ಲಿ ಧನಲಕ್ಷ್ಮಿ, ಬಿಸ್ಟೋವರ್ ಆಫ್ ಮನಿ, ಲಕ್ಸುರಿ ಅಂತ ಕರಿತೀವಿ. ಅದಿರಲೇಬೇಕು. ಅಂದರೆ ಜೀವನಕ್ಕೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಸಿದ್ಧಿಗಳು ಅಥವಾ ಅಷ್ಟ ಸಿದ್ಧಾರ್ಥಗಳು ಅಥವಾ ಅಷ್ಟ ಲಕ್ಷ್ಮಿಯರು ಅಂತ ಬೇರೆ ಬೇರೆ ಹೆಸರು ಕರಿತೀವಿ. ಸೊ ಆದಿಲಕ್ಷ್ಮಿ ನಮ್ಮ ತಾಯಿ ಇಂಪಾರ್ಟೆಂಟು. ಏನು ತಿಂತೀವಿ? ದುಡ್ಡು ತಿನ್ನೋಕ್ಕಾಗಲ್ಲ. ಅದಕ್ಕೆ ಅದನ್ನು ಸೇರಿಸಿದ್ದಾರೆ. ಧನ ಇದ್ದರೆ ಸಾಲದಪ್ಪ, ಧಾನ್ಯನೂ ಜೊತೆಲಿರಬೇಕು ಅಂತ ಹೇಳ್ತಕ್ಕಂಥದ್ದು. ಹಾಗೆ ಇಲ್ಲಿ ಇವೆಲ್ಲ ಇದ್ದರೂ ಕೂಡ ನಿಮ್ಮ ದೇಹದಲ್ಲಿ ಆರೋಗ್ಯ ಇರಬೇಕು. ಇವೆಲ್ಲ ಮಾಡಬೇಕು ಅಂದರೆ ದುಡ್ಡಿದೆ, ದವಸ ಧಾನ್ಯಗಳು ಇದೆ, ತಿನ್ನಕ್ಕೆ ಶಕ್ತಿ ಇಲ್ಲ, ಅನಾರೋಗ್ಯ. ಅದಕ್ಕೆ ಗಜಲಕ್ಷ್ಮಿ ಬಂದ್ಬಿಟ್ಟು ಒಂದು ರೀತಿಯ ಶಕ್ತಿ, ಸ್ಟ್ರೆಂತು, ಮುನ್ನುಗ್ಗುವಿಕೆ, ಕಾರ್ಯಕ್ರಮ ಮಾಡ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು ಗಜಲಕ್ಷ್ಮಿ. ಇದೆಲ್ಲ ಆದಮೇಲೆ ನಾವು ಮಾಡಿಟ್ಟಿರ್ತಕ್ಕಂಥದ್ದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಲ್ವಾ, ಅದನ್ನು ನಮ್ಮ ಮಕ್ಕಳು ಅಂತ ಕರಿತೀವಿ. ಈಗ ನಿಮ್ಮನ್ನು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿ. ಯಾಕಂದರೆ ಅವ್ರನ್ನ ನೀವು ಕಾಪಾಡ್ತೀರಾ ಮತ್ತು ಅವ್ರು ಮಾಡಿಟ್ಟಿರ್ತಕ್ಕಂಥದ್ದನ್ನು ಮುಂದುವರಿಸ್ತೀರಾ ಅಂತ. ನೀವು ಮಾಡಿರ್ತಕ್ಕಂಥದ್ದನ್ನೆಲ್ಲ ಕಾಪಾಡಬೇಕು ಅಂತಂದರೆ ನಿಮ್ಮ ಮಕ್ಕಳು.
ಇದಕ್ಕೆ ಇದು ಒಂದು ಲಕ್ಷ್ಮಿಯ ಅಂಶ ಅಂತ ಹೇಳ್ಬಿಟ್ಟು ಸಂತಾನ ಲಕ್ಷ್ಮಿ ಅಂತ ಬರುತ್ತೆ. ಸಂತಾನ ಅದು ಸಂತಾನದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಸಂತಾನ ಹೇಳ್ತಾ ಇದ್ದಾರೆ. ಮಕ್ಕಳು ಸ್ವಲ್ಪ ದಾರಿ ತಪ್ಪಿರ್ತಕ್ಕಂಥ ಮಕ್ಕಳು, ದಾರಿ ತಪ್ಪಿದ ಮಗ ಅಂತೆಲ್ಲ ಬರುತ್ತಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದಲ್ಲ. ಅದಕ್ಕೆ ಸಂತಾನ ಲಕ್ಷ್ಮಿನೂ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವೆಲ್ಲ ಇದ್ದರೂ ಕೂಡ ನಮಗೆ ಧೈರ್ಯ ಇಲ್ಲ ಅಂತಂದರೆ ಸಮಸ್ಯೆ ಆಗ್ತಕ್ಕಂಥದ್ದು. ಎಲ್ಲರೂ ಹೋಗಬೇಕು ಮಾಡಬೇಕು ಅಂತಂದರೆ ಎಲ್ಲ ಮುಜುಗರ ಆಗ್ತಕ್ಕಂಥದ್ದು. ಆವಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ವೀರಲಕ್ಷ್ಮಿ. ಮುನ್ನುಗ್ಗಿ ನನ್ನಲ್ಲೆಲ್ಲ ಹಿಂದುಗಡೆ ಎಲ್ಲ ಇದೆ, ದನ ಇದೆ, ಧಾನ್ಯ ಇದೆ, ಗಜಲಕ್ಷ್ಮಿ ಇದೆ, ಸಂತಾನ ಇದೆ, ನಾನು ನೋಡ್ಕೊಳ್ಳೋಕ್ಕೆ ನಮ್ಮ ಸಂಸಾರ ಇದೆ, ತಾಯಿ ಇದ್ದಾರೆ, ಎಲ್ಲ ಇದ್ದಾರೆ. ವೀರಲಕ್ಷ್ಮಿ. ಧೈರ್ಯ ಇಲ್ಲ. ಧೈರ್ಯ ಬೇಕೇ ಬೇಕಲ್ವಾ? ಧೈರ್ಯಲಕ್ಷ್ಮಿ ಬರ್ತಕ್ಕಂಥದ್ದು. ಧೈರ್ಯ ಆಗಿ ಮುಂದೆ ನುಗ್ಗಾದ ಮೇಲೆ ಅಲ್ಲಿ ಒಡೆದಾಡಾದ್ಮೇಲೆ ಏನು ಬರಬೇಕು ನಮಗೆ? ವಿಜಯ ಅಲ್ವಾ? ವೀರವಾಗಿ ಹೊಡೆದೋಗ್ತೀವಿ, ಸೋತು ಬಂದ್ಬಿಟ್ರೆ ಅಲ್ವಾ? ಜೀವನದಲ್ಲಿ ನಾವು ಹೋಗ್ತಕ್ಕಂಥ ಕೆಲಸ, ನಾವು ಮಾಡ್ತಕ್ಕಂಥ ಕಾರ್ಯ, ಇಲ್ಲಿ ಪ್ರಶಂಸೆ ಬರಬೇಕು ನಮಗೆ. ಪ್ರಶಂಸೆ ಬರಬೇಕು ಅಂತಂದರೆ ವಿಜಯ ಆಗಬೇಕು. ಆ ವಿಜಯ ಆದರೆ ಮಾತ್ರನೇ ಅಲ್ಲಿ ನಮಗೆ ಬರ್ತಕ್ಕಂಥದ್ದು ಒಂದು ಜಯ ವಿಜಯ, ವಿಜಯಲಕ್ಷ್ಮಿ. ನಾವು ಹೋಗಿದ್ದು ಕೆಲಸ ಹಾಕೊಂಡ್ಬಂತೇನಪ್ಪ, ಫಸ್ಟ್ ಕ್ಲಾಸಾಗಿ ಮಾಡಿಬಂದೆ ಕೆಲಸ. ಅದು ಯಾವ್ದು ಬೇಕಾದ್ರೂ ಹಾಕಿರ್ಬೋದು. ಇವತ್ತು ನಮ್ಮ ಹತ್ರ ದುಡ್ಡಿದೆ, ಧಾನ್ಯ ಇದೆ, ಹೋಗ್ಬಿಡೋಣ. ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ತಿಳಿಸಿ. ಡೇಟ್ ಆಫ್ ಬರ್ತ್ ನೆನಪಿಲ್ಲ ಮೇಡಮ್. ಡೇಟ್ ಆಫ್ ಬರ್ತ್ ನೆನಪಿಲ್ವಾ? ಸಂಖ್ಯೆ ಏಜ್ ಎಷ್ಟು? ಪ್ರಶ್ನೆ 1 ಕೊಡಿ. ಸ್ವಲ್ಪ ಗಟ್ಟಿಯಾಗಿ ಮಾತನಾಡಿ. 1ರಿಂದ 249 ಒಂದು ಸಂಖ್ಯೆ ಹೇಳಮ್ಮ. 5 ಗುರುಜಿ. 5. ಸರಿ, ಹೇಳಿ, ಯಾವ ವಿಚಾರದಲ್ಲಿ ಕೇಳಬೇಕು? ಮನೆ ವಿಷಯದಲ್ಲಿ ಗುರುಜಿ. ಅದೇ ಮನೆ ವಿಚಾರದಲ್ಲಿ ಎಷ್ಟೊಂದು ಇರುತ್ತೆ. ಮನೆ ನೀರು ಬರ್ತಾ ಇಲ್ಲ, ಗ್ಯಾಸ್ ಬರ್ತಾ ಇಲ್ಲ, ಮನೇಲಿ ಗ್ಯಾಸ್ ಬರ್ತಾ ಇಲ್ಲ. ಸಮಸ್ಯೆ ಏನಂತ ಕರೆಕ್ಟಾಗಿ ಹೇಳಿದ್ರೆ ಅದನ್ನ ನೋಡ್ಬೋದು. ಸ್ವಂತ ಮನೆ ತಗೋಬೇಕಂತಿದೀವಿ, ಆಗ್ತದೆ ಇಲ್ಲ. ಅದನ್ನ ಮನೆ ವಿಚಾರ ಅಂತ ಹೇಳಲ್ಲ. ಒಂದು ಮನೆ ಕಟ್ಟಬೇಕು ಅಂತಿದ್ದೀವಿ ಅಥವಾ ತೊಗೊಳ್ಬೇಕು ಅಂತಿದ್ದೀವಿ ಅಂತ ಇರುತ್ತೆ. ಸೊ 4ನೇ ಕಸ್ಪ್ ನೋಡೋಣ ಏನು ಹೇಳುತ್ತೆ ಅಂತ. ಒಂದು ಅಂದರೆ ಇಲ್ಲಿ ನಿರ್ಣಯ ಆಗ್ತಾ ಇಲ್ಲ. ಒಂದು ಅಂದರೆ ನಿರ್ಣಯ, ಒಂದು ಅಂದರೆ ನಾನು ಒಬ್ಬ ವ್ಯಕ್ತಿ ನಿರ್ಣಯ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಹಣದ ವಿಚಾರನೂ ಕೂಡ ಖರ್ಚು ಜಾಸ್ತಿ ಆಗುತ್ತೆ ಅಂತ ಹೇಳ್ತಕ್ಕಂಥ 12ನೇ ಮನೆಯೂ ಬಂದಿದೆ. ಇದು ನಿರ್ಣಯ ತಗೊಂಡು ಹಣದ ವಿಚಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಮನೆ ಕಟ್ತೀರಾ ಅಂತ ಶಾಸ್ತ್ರ ಹೇಳ್ತಾ ಇದೆ. ಗ್ರಹಗಳು ನಿಮ್ಮ ಮನಸ್ಥಿತಿಯನ್ನು ಇಲ್ಲಿ ತೋರಿಸುತ್ತೆ. ಒಂದು ಕಡೆ ಅದೃಷ್ಟವನ್ನು ತೋರಿಸುತ್ತೆ, ಇನ್ನೊಂದು ಕಡೆ ಮನಸ್ಥಿತಿಯನ್ನು ತೋರಿಸುತ್ತೆ. ಈ ಮನಸ್ಥಿತಿ ದೂರ ಆಗಬೇಕು ಅಂತಂದರೆ ಮೊದಲು ಈ ಹಣದ ವಿಚಾರ ಮಂಗಳ ತೊಗರಿ ಬೇಳೆಯನ್ನು ದಾನ ಮಾಡಿ, ಹಾಗೆ ಮನಸ್ಸು ಮಾಡಬೇಕು. ಹಾಗೆ ಉಳಿದಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾವ ರೀತಿ ಇರ್ತಕ್ಕಂಥ ಒಂದು ಕಾಂಬಿನೇಷನ್ 4 ಯಾವುದಾದ್ರು ಬಂದಿದೆಯಾ ಅಂತ ನೋಡಿದಾಗ ಯಾವುದು 4ನೇ ಮನೆ ಬಂದಿಲ್ಲ. ಒಂದು ಇಂಪಾರ್ಟೆಂಟ್ ವ್ಯಕ್ತಿ ನೀವಾಗಿರ್ಬೋದು, ಅಥವಾ ನಿಮ್ಮ ಯಜಮಾನರಾಗಿರ್ಬೋದು, ಅಥವಾ ನಿಮ್ಮ ತಂದೆ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅವರು 4 ಮುಖದ ರುದ್ರಾಕ್ಷಿ ಹಾಕ್ಕೊಂಡ್ರೆ ಪ್ರಯತ್ನಕ್ಕೆ ಬರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ರಘುನಂದನ್ ಕಾತ್ರಿಕಿ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಅಳಿಯನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರು ಹುಟ್ಟಿದ ದಿನಾಂಕ ತಿಳಿಸಿ. ಅವನು ಹುಟ್ಟಿದ ದಿನಾಂಕ ಅಂದ್ರೆ 19/3/2000. 19/3/2000. ಹುಟ್ಟಿದ ಸಮಯ? ಸಮಯ ಮಧ್ಯಾಹ್ನ 2:35. 2:35 PM. ಹುಟ್ಟಿದ ಊರು? ಹುಟ್ಟಿದ ಊರು ಬೆಳಗಾವಿ. ಗುರುಜಿ ಇದ್ದಾರೆ, ಮಾತಾಡಿ. ಪ್ರಶ್ನೆ ಏನಿದೆ? ನಮಸ್ತೆ ಗುರುಜಿ, ನಮ್ಮ ಅಳಿಯಂದು ಮದುವೆ ಬಗ್ಗೆ ಕೇಳಬೇಕಾಗಿತ್ತು. 2025ಕ್ಕೆ ಮಂಗಳ ಮುಗಿದಿದೆ, ರಾಹು ಕಾಂಬಿನೇಷನ್ ಬರ್ತಾ ಇದೆ. ರಾಹುವಿನ ಕಾಂಬಿನೇಷನಲ್ಲಿ ಮ್ಯಾರೇಜ್ ಅಂತ ನೋಡಿದಾಗ ಮ್ಯಾರೇಜ್ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿಲ್ಲ. ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ 2ನೇ ಮನೆ 7ನೇ ಮನೆ ದಶಾದಲ್ಲಿ ಬರ್ತಾ ಇಲ್ಲ. ಉದ್ಯೋಗ ಚೆನ್ನಾಗಿರ್ಬೋದು, ಒಳ್ಳೆ ಕಡೆ ಸ್ಥಾನದಲ್ಲಿರ್ಬೋದು, ಎಲ್ಲ ಇರ್ಬೋದು, ಆದರೆ ಡಿಸಿಷನ್ ತಗೊಂಡು ವಿವಾಹ ಆಗಬೇಕಾಗಿರ್ತಕ್ಕಂಥದ್ದು ಕಷ್ಟ. ಯಾಕೆಂದರೆ ಈಗ ಸದ್ಯಕ್ಕೆ ಇವರಿಗೆ 2025ರಿಂದ ಜಸ್ಟ್ ರೀಸೆಂಟಾಗಿ ರಾಹು ಸ್ಟಾರ್ಟ್ ಆಗಿದೆ. ರಾಹು ವಿವಾಹಕ್ಕೆ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥದ್ದು ಗ್ರಹ ಅಲ್ಲ. ವಿವಾಹ ಆಗಬೇಕು ಅಂತಂದರೆ ರಾಹುನಲ್ಲಿರ್ತಕ್ಕಂಥ ಉಪ ನಕ್ಷತ್ರ ಆಗಿರ್ತಕ್ಕಂಥ ಬುಧನ ಅಂಶದಲ್ಲಿ
ಹೆಸರು ಕಾಳನ್ನು ದಾನ ಮಾಡಿ, ಅದ್ರ ಜೊತೆಗೆ 10, 7, 8 ಇರತಕ್ಕಂಥ ಶನಿ ಎಳ್ಳೆಣ್ಣೆಯನ್ನು ದಾನ ಮಾಡಿ, ಇದ್ರ ಜೊತೆಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ವಿವಾಹಕ್ಕೆ ಬೇಕಾಗಿರ್ತಕ್ಕಂಥ 2ನೇ ಮನೆ ಅಥವಾ 7ನೇ ಮನೆ ನೋಡಿದಾಗ ಚಂದ್ರ ಮಾತ್ರ ಬಂದಿದೆ, ಅದಕ್ಕೆ ಪವರ್ ಇಲ್ಲ, 0 ಪವರ್ ಇದೆ, 2 ಮಾತ್ರ ಬಂದಿದೆ. ಇದನ್ನೇ ನೀವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರ್ಯಾರು ನೋಡ್ತಾ ಇದ್ರೆ ಕಲಿತೀರಾ. ಇದೇ ಆ್ಯಪ್ ಅವ್ರಿಗೆ ಸಿಗುತ್ತೆ. ಯಾರು ಸೇರ್ಕೋತಾರಲ್ವ, ಇಲ್ಲೇ ಎಲ್ಲ ರೆಡಿಮೇಡ್ ಬರೆದಿಟ್ಬಿಟ್ಟಿರುತ್ತೆ. ಏನು ಮಾಡಬೇಕು ಪರಿಹಾರ ಅಂತಲೂ ಹೇಳ್ಕೊಡ್ತೀನಿ, ಅದು ಟ್ರೈ ಮಾಡಬೇಕಷ್ಟೆ. ಇನ್ನು ಉಳಿದಿರ್ತಕ್ಕಂಥದ್ದು ಹಿರಿಯರಿಂದ ಆಗಬೇಕು ಅಂತಂದರೆ ಸೂರ್ಯ ಒಂದು ಸ್ವಲ್ಪ 2 ಪವರ್ ಇದೆ, 2 ಪವರ್ ಇದೆ. ಈ ಪವರನ್ನು ತೊಗೊಳ್ಬರಬೇಕು ಅಂತಂದರೆ ಇವರಿಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿಯನ್ನು ಹಾಕಬೇಕು. ತದನಂತರ 2 ಮುಖದ ರುದ್ರಾಕ್ಷಿ ಹಾಕಬೇಕು, ಕೈಲಾಶ ಯಂತ್ರ ಹಾಕಬೇಕು. ಎಲ್ಲಿ ತೊಗೊಳ್ಬೇಕು ಅಂತಂದರೆ ನಮ್ಮ ಹತ್ರ ತಗೊಂಡ್ರೆ ಮಾತ್ರ ನಿಮಗೆ ಶ್ರೇಯಸ್ಸಾಗುತ್ತೆ, ಬೇರೆ ಕಡೆ ತೊಗೊಂಡ್ರೆ ಶ್ರೇಯಸ್ ಯಾಕಾಗಲ್ಲ. ಕೇಳೋದೊಂದು ಕಡೆ ತಗೊಳ್ಳೋದೊಂದು ಕಡೆ ಅಂದರೆ ಅದು ನಿಮಗೆ ದಟ್ಟೋದಿಲ್ಲ. ಅರ್ಥ ಆಯ್ತಾ? ಈ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇನ್ನೊಂದು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕೊಂಡ್ರೆ ಇವ್ರು ಹೇಳಿರ್ತಾರೆ ಈ ಥರ ಇಂಜೆಕ್ಷನ್ ಹಾಕು ಅಂತ. ಇನ್ನೊಬ್ಬರು ಡಾಕ್ಟ್ರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕೊಂಡ್ರೆ ಅದು ಯಾವುದೋ ಇಂಜೆಕ್ಷನ್ ರಾಂಗ್ ಮಾಲ್ ಫಂಕ್ಷನ್ ಆಗ್ತಕ್ಕಂಥದ್ದು. ಇದು ಶಾಸ್ತ್ರದಲ್ಲಿ ಬರೆದಿಟ್ಟಿದೆ. ಯಾರು ನಿಮಗೆ ವಿದ್ಯಾಭ್ಯಾಸ ಕೊಟ್ಟರೋ ಆ ಒಂದು ಗುರುಗಳಿಗೆ ದಕ್ಷಿಣೆ ಕೊಡಬೇಕು. ಇಲ್ಲಿ ಸಮಸ್ಯೆ ಯಾರೋ ಫ್ರೀ ಕಾಲ್ಸ್ ಬರ್ತಿರಲ್ಲ, ಫ್ರೀ ಕೊಟ್ಟರೆ ಫಿನೈಲ್ ಕುಡಿಯೋ ಜನಗಳಿರ್ತಾರಲ್ಲ, ಆ ಫಿನೈಲ್ ಕುಡಿಯೋ ಜನಗಳಿಗೆ ಹೇಳ್ತಾ ಇರೋದು. ಇಲ್ಲೆಲ್ಲ ಕೇಳ್ಕೊತೀರಾ, ಅಲ್ಲಿ ಯಾವುದೋ ಮನೆ ಪಕ್ಕ ಅಂಗಡಿಲಿ ಹೋಗಿ ತಗೊಳ್ತೀರಾ, ವರ್ಕೇ ಆಗಲ್ಲ, ವರ್ಕ್ ಆಗೋದೇ ಇಲ್ಲ. ಇನ್ನೂ ಅದೋ ಗತಿಗೆ ಹೋಗ್ತೀರಿ ನೀವು ಕೇಳಿಸ್ಕೊಂಡಾದ್ಮೇಲೆ. ಅದಕ್ಕೆ ಯಾರ್ಯಾರು ಕಾಲರ್ಸ್ ಇದ್ದಾರೆ ನಾವೊಂದು ಪರಿಹಾರ ಕೊಟ್ಟರೆ, ಸೊ ಎಲ್ಲಿ ಕೇಳಿದ್ವಿ ಅಲ್ಲೇ ಬಂದು ತಗೊಂಡ್ರೆ ಶ್ರೇಯಸ್ಸು. ಯಾಕಂದರೆ ಭಗವಂತ ಒಬ್ಬರೊಬ್ಬರ ಕಾರ್ಯವನ್ನು ಕರ್ಮವನ್ನು ನೋಡ್ತಾ ಇರ್ತಾನೆ. ಇವ್ನು ಪಾಪ ಇವ್ರಿಗೆ ಸಹಾಯ ಮಾಡಿದ, ಇವನೇನು ಮಾಡ್ದ ತಿಕ್ಲ, ಇನ್ನೊಬ್ಬನ ಹತ್ರ ಹೋಗಿ ತಗೊಂಡು ಅವ್ರಿಗೇನು ಮಾಡ್ದ ಪಾಪ ಸಹಾಯ. ಇದು ಹಿರಿಯರಲ್ಲಿ ಬರ್ತಕ್ಕಂಥ ಅಲ್ಪ ಬುದ್ಧಿ. ಅರ್ಥ ಆಯ್ತಾ? ಬುದ್ಧಿನ ಚೇಂಜ್ ಮಾಡ್ಕೊಳ್ಳಿ. ಯಾರು ಕಾಲ್ ಮಾಡೋರ್ದು. ನೆಕ್ಸ್ಟ್ ಗುರೂಜಿ ಒಂದು ಬ್ರೇಕ್ ತಗೊಳ್ಳೋಣ. ಖಂಡಿತ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರೂಜಿ ಬಳಿ ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಹಾಗಾದರೆ ಏಪ್ರಿಲ್ 20ರಿಂದ ಏನು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರುವಾಗ್ತಾ ಇದೆ, ಆ ಕ್ಲಾಸಸ್ನಲ್ಲಿ ಏನೆಲ್ಲ ಹೇಳ್ಕೊಡಲಾಗುತ್ತೆ ಅದ್ರ ಬಗ್ಗೆನೇ ಒಂದು ಭೇಟಿ ಇದೆ, ನೋಡ್ಕೊಂಡು ವಾಪಸ್ ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡಾವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ನೇರ ಪ್ರಸಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರೂಜಿ ಒಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಹಲೋ ಹಲೋ, ನಮಸ್ಕಾರ. ಕರೆ ಕನೆಕ್ಟ್ ಆಗಿದೆ, ಮಾತನಾಡಿ.
ಹಲೋ ಮೇಡಮ್, ನಾನು ಕಲ್ಯಾಣಿ ಅಂತ ಹೇಳಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 22/8/1994. 22/8/1994. ಹುಟ್ಟಿದ ಸಮಯ? 1:55 ಮಧ್ಯಾಹ್ನ. ಓಕೆ. ಹುಟ್ಟಿದ ಊರು? ಹುಟ್ಟಿದ ಊರು ಬೆಳಗಾಂ. ಓಕೆ. ಗುರೂಜಿ ಇದ್ದಾರೆ. ಏನ್ ಸಮಸ್ಯೆ ಇತ್ತು? 22 ಮೇಡಮ್. ಅದು 22. ಏನ್ ಸಮಸ್ಯೆ? ಸಂತಾನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಗುರೂಜಿ ಇದ್ದಾರೆ, ಮಾತನಾಡಿ. ನಿಮ್ಮ ಜಾತಕದಲ್ಲಿ ಅರ್ಧ ಮಾತ್ರ ಹೇಳ್ಬೋದು. ಗುರೂಜಿ. ಗಂಡನ ಜಾತಕದಲ್ಲಿ ಇನ್ನು ಅರ್ಧ. ಸೊ ಒಂದು ಜಾತಕ ನೋಡಿಕೊಂಡು ಹೇಳೋದು ಕಷ್ಟ. ಇದು ಮೊದಲನೇದ, ಎರಡನೇದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ? ಇಲ್ಲ, ಮೊದಲನೇದು ಗುರೂಜಿ. ನಮ್ದು 7 ವರ್ಷ ಆಯ್ತು ಮದುವೆಯಾಗಿ. ಶನಿಯ ಕಾಂಬಿನೇಷನಲ್ಲಿ ನಕ್ಷತ್ರದಲ್ಲಿ 11-2 ಕಾಂಬಿನೇಷನ್ ತೋರಿಸ್ತಾ ಇದೆ. ಇಲ್ಲಿ ಚೈಲ್ಡ್ ಬರ್ತ್ ಅಂತ ನಾವು ಹಾಕ್ತೀವಿ. ಸೊ ಅಲ್ಲಿ ಎಂಡಿಂಗಲ್ಲಿ 10 ಬಂದರೆ ದಶಾದಲ್ಲಿ ಸ್ಟ್ರಾಂಗ್ ಇಲ್ಲ, 10 ಬರಬಾರ್ದು. ಯಾಕೆಂದರೆ 2ನೇ ಮನೆ, 5ನೇ ಮನೆ, 11ನೇ ಮನೆ ಮಕ್ಕಳ ಕಾಂಬಿನೇಷನ್. ಇದಕ್ಕೆ ಹಿಂದಿನ ಮನೆ ಆಗಿರ್ತಕ್ಕಂಥದ್ದು ಯಾವುದು? ಇದಕ್ಕೆ ಹಿಂದೆ 1, 4, 10. ಯಾರಿಗೆ ಈ ನಂಬರ್ ಬರುತ್ತೋ ದಶಾದಲ್ಲಿ ಮಕ್ಕಳಾಗೋದಿಲ್ಲ. ಅಷ್ಟೇ, ಜ್ಯೋತಿಷ್ಯ ಅಷ್ಟು ಸುಲಭ ಕಲಿಯೋದು. 2, 5, 11 ಬಂದರೆ ಮಕ್ಕಳಾಗುತ್ತೆ, 1, 4, 10 ಬಂದರೆ ಮಕ್ಕಳಾಗಲ್ಲ. ಅಷ್ಟೇ, ಸಿಂಪಲ್. ಈ ಒಂದು ದಶಾದಲ್ಲಿ 10 ಇರೋದ್ರಿಂದ ಸ್ವಲ್ಪ ಕಷ್ಟ. ಯಾವುದಾದ್ರು 5 ಇದೆಯಾ ಅಂತ ಯಾವುದಾದ್ರು ಗ್ರಹದಲ್ಲಿ ನಾವು ಹುಡುಕ್ತೀವಿ. 5 ಇದೆಯಾ ಅಂತ ಕೇತುನಲ್ಲಿದೆ. ಕೇತು 2 ಸತಿ ಬಂದಿದ್ದಾನೆ, ಅವನು ರಿಪೀಟ್ ಆಗಿದ್ದಾನೆ 2 ಸತಿ. ಕೇತು ಎಲ್ಲಿ ಬರ್ತಾನೆ ಅಂದರೆ ಸೂರ್ಯನಲ್ಲಿ 1 ಸತಿ ಬರ್ತಾ ಇದ್ದಾನೆ, ಅದು ಬಿಟ್ಟರೆ ಗುರುನಲ್ಲಿ 1 ಸತಿ ಬರ್ತಾ ಇದ್ದಾನೆ. ಬಟ್ ಇವ್ರದ್ದು ಕಾಲ ನಡೀತಾ ಇಲ್ಲ, ಅವ್ರ ಕಾಲ ಬಂದಾಗ ಮಾತ್ರವೇ ಆಗುತ್ತೆ. ಇಲ್ಲಿ ನೆಕ್ಸ್ಟು ಶನಿ ಮತ್ತು ಗುರು ಬರ್ತಕ್ಕಂಥ ಸಮಯದಲ್ಲಿ ಮಾತ್ರ ಆಗುತ್ತೆ, ಅಥವಾ ಇನ್ನೊಂದು ಕಾಂಬಿನೇಷನ್ 11, 2, 5 ಇರ್ತಕ್ಕಂಥ ಒಂದು ಕಾಂಬಿನೇಷನ್ನಲ್ಲೂ ಕೂಡ ಗುರುವಿನ ವಿಚಾರದಲ್ಲಿ ಆಗುತ್ತೆ. ಮೊದಲಿಗೆ ಇವ್ರು ಏನು ಮಾಡಬೇಕು? ಬಲಗೈಗೆ ತೋರ್ಬೆಳಗ್ಗೆ ಒಂದು ಎಲ್ಲೋ ಸಫೈರ್ ಹಾಕೋಬೇಕು. ಯಾವಾಗ ಹೇಳಿದ್ನಲ್ಲ, ಇವ್ರು ಬೇರೆ ಕಡೆ ಹೋದರೆ ವರ್ಕ್ ಆಗಲ್ಲ. ಯಾಕಂದರೆ ಹೇಳಿರೋ ಗುರು ಹತ್ರನೇ ತಗೊಂಡ್ರೆ ವರ್ಕ್ ಆಗೋದು. ಬಲಗೈ ತೋರ್ಬೆಳಗ್ಗೆ ಒಂದು ಎಲ್ಲೋ ಸಫೈರ್ ಹಾಕ್ಕೊಳ್ಳಿ. 10, 7, 12 ಇರ್ತಕ್ಕಂಥ ಕಾಂಬಿನೇಷನು ಶುಕ್ರ. ಪ್ರತಿ ಶುಕ್ರವಾರ ಬಡವರಿಗೆ ಅವರೇಕಾಳು ಅಥವಾ ಮೊಸರನ್ನು ದಾನ ಮಾಡಿ, ಮೊಸರು ಕರ್ಡ್ಸ್ನ ದಾನ ಮಾಡಿ ಒಂದು 3-4 ದಿನಕ್ಕೆ. ಹಾಗೆ ಇರ್ತಕ್ಕಂಥ ಶನಿಯ ನಕ್ಷತ್ರದ ಕಾಂಬಿನೇಷನ್ ರಾಹು 8 ಮುಖದ ರುದ್ರಾಕ್ಷಿ ಹಾಕಿ. ಇದರ ನಂತರ ಕೇತು 5ನೇ ಮನೆಯಲ್ಲಿರ್ತಕ್ಕಂಥದ್ದು ಓಂ ವಕ್ರತುಂಡಾಯ ಹುಂ ಅಂತ ಅನ್ಲಿಮಿಟೆಡ್ಡು ಇವಾಗಲಿಂದನೇ ಸ್ಟಾರ್ಟ್ ಮಾಡಿ ಇನ್ನು 1.5 ವರ್ಷದಲ್ಲಿ ಮಕ್ಕಳಾಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ನು ಅನೇಕ ತಂತ್ರಗಳನ್ನು ನಾವು ಮಾಡಬಹುದು. ನಮ್ಮ ಯಂತ್ರತಂತ್ರ ಮಂತ್ರ ಪುಸ್ತಕದಲ್ಲಿ ಕೊಟ್ಟಿದ್ದೀವಿ. ಯಾರ್ಯಾರಿಗೆ ಆಸಕ್ತಿ ಇರುತ್ತೋ ನಮ್ಮ ಕಂಪನಿಗೆ ಕರೆ ಮಾಡಿ. ಯಂತ್ರ ಮಂತ್ರ ತಂತ್ರ ಪುಸ್ತಕದಲ್ಲಿ ಮಕ್ಕಳ ವಿಳಂಬಕ್ಕೆ ಬೇಕಾಗಿರ್ತಕ್ಕಂಥ ಯಂತ್ರಗಳು ಮತ್ತು ತಂತ್ರಗಳೆಲ್ಲ ಕೊಟ್ಟಿದ್ದೀವಿ. ನಮ್ಮಲ್ಲಿ ಭಾಳಷ್ಟು ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದೆಲ್ಲ ಒಂದು 500 ಪೇಜ್ ಬುಕ್ಕಲ್ಲಿ ನಾವು ಬರೆದಿದ್ದೀವಿ. ನಾನೇ ಬರೆದಿರ್ತಕ್ಕಂಥದ್ದು 8 ವರ್ಷ 9 ವರ್ಷದ ಹಿಂದೆ. ಇವತ್ತು ಕೂಡ ಯಂತ್ರ ಮಂತ್ರ ತಂತ್ರ ತೊಗೊಂಡು ಹೋಗ್ತಾರೆ ತುಂಬ ಜನ. ಓಕೆ, ಮುಂದಿನ ಕರೆಗೋಣ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡಿಸೋಣ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಶೋಭಾ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಮಗಳು ಹುಟ್ಟಿದ ದಿನಾಂಕ ತಿಳಿಸಿ ಮೇಡಮ್. ನಂಬರ್ ತಗೋತೀನಿ ಮೇಡಮ್. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 249. 2 ಎಷ್ಟಂದ್ರೆ? 49. 249 ಹೇಳಿದ್ರಾ? ಸರಿ, ಹೇಳಿ ಯಾವ ವಿಚಾರ? ಅದೇ ಮದುವೆ ಯಾವಾಗ ಆಗುತ್ತೆ ಅಂತ ಕೇಳಬೇಕು. ಮದುವೆ ಯಾವಾಗ ಆಗುತ್ತೆ ಅನ್ನೋದಕ್ಕಿಂತ ಫಸ್ಟು ಮದುವೆ ಜೀವನ ಹೆಂಗಿದೆ ಫಸ್ಟ್ ನೋಡ್ಬಿಡೋಣ. 12 ಬಂದಾಗ ಮದುವೆ ಇಲ್ಲಾಗುತ್ತಿದ್ದು. ಯಾವ ಊರಲ್ಲಿದ್ದಾರೆ? ಯಾರ್ದು ಮದುವೆ? ನಿಮ್ದಾ ಯಾರ್ದು? ಮಗಳು. ಮಗಳು ಯಾವ ಊರಲ್ಲಿದ್ದಾರೆ? ಮಂಡ್ಯ. ನೀವಿರೋದು ಮಂಡ್ಯ, ಅವರಿರೋದು ಮಂಡ್ಯನಾ? ಮಂಡ್ಯ. ಏನು ಕೆಲಸ ಮಾಡ್ತಾರೆ? ಸಾಫ್ಟ್ವೇರ್ ಇಂಜಿನಿಯರಿಂಗ್. ವಿವಾಹದಲ್ಲಿ ಆಸಕ್ತಿ ಇಲ್ಲ ಅಂತ ಬರ್ತಾ ಇದ್ದಿಲ್ಲ. 12 ಬಂದಾಗ ಏನು ಮಾಡೋದು ಅಂತ ತೋರಿಸ್ತಾ ಇದೆ. ಇದು ಎಷ್ಟು ಏಜ್ ಇವಾಗ? 26. ಓಕೆ, ಹುಡುಗ ತೋರಿಸ್ತಾ ಇದ್ದೀರಾ ಅವ್ರಿಗೆ? 2028 ಅಕ್ಟೋಬರ್ವರೆಗೂ ನೋಡಿದಾಗ ಅಂತರ್ಭುಕ್ತಿಯನ್ನು ನೋಡ್ತೀವಿ ನಾವು. ಯಾವ್ಯಾವ ಅಂತರ್ಭುಕ್ತಿಯಲ್ಲಿ ಆಗೋ ಸಾಧ್ಯತೆ 2, 7 ಅಂತ ಜ್ಯೋತಿಷ್ಯ ಕಲಿತು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಇವ್ರಿಗೆ 12 ಬಂದಿದ್ರೆ ಇಲ್ಲಿ ಸ್ವಲ್ಪ ವಿವಾಹ ಸ್ವಲ್ಪ ಆಸಕ್ತಿ ಕಮ್ಮಿ, ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಇಲ್ಲಿ ಮಂಗಳ, ರಾಹು, ಸೂರ್ಯ 2000 ಜುಲೈವರೆಗೂ ಚಂದ್ರ ಆದ ನಂತರ ಯಾವುದಾದ್ರು ಒಂದು ಕಾಂಬಿನೇಷನ್ 2ನೇ ಮನೆ 7ನೇ ಮನೆ ನೋಡ್ತೀವಿ. ಇಲ್ಲಿಲ್ಲ, ಇಲ್ಲಿ ಸ್ವಲ್ಪ ಸುಮಾರಾಗಿ 7 ಬಂದಿದೆ.
ಇಲ್ಲಿಲ್ಲ. ಸೊ ಇಂಥ ಕಾಂಬಿನೇಷನ್ ಬಂದಾಗ ನಮಗೆ ರಾಹು ಒಂದೇ ಇವರಿಗೆ ಯೋಗ ಕೊಡ್ತಕ್ಕಂಥದ್ದು. ಆ ಟೈಮ್ ನಾನು ಹೇಳ್ತೀನಿ, ಸೆಪ್ಟೆಂಬರಿಂದ 2027 ಮಾರ್ಚ್ ಒಳಗಡೆ ಹುಡುಗ ಬರ್ತಾನೆ, ಸೆಟ್ ಆಗ್ತಾನೆ, ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಅದನ್ನು ಮಾಡ್ಕೋಬೇಕು ಅಂತಂದರೆ ಅವರ ಜಾತಕನ ನೋಡಿಕೊಂಡು ಇವರಿಗೆ ಸೆಟ್ ಆಗಿಬಿಟ್ಟು ಮಾಡಬೇಕು. ನಾನು ಒಂದು ಸಜೆಷನ್ ಮಾಡ್ತೀನಿ ಎಲ್ಲರಿಗೂ ಕೂಡ, ವಿವಾಹದಲ್ಲಿ ಹುಡುಗ ಹುಡುಗಿ ಒಪ್ಕೊಂಡ್ರೆ ಸ್ಟ್ರಾಂಗಾಗಿ ಮಾಡಿಬಿಡಿ. ಇಲ್ಲ ಜಾತಕ ಸರಿಗೆ ಬಂದಿಲ್ಲ ಅಂತಂದರೆ ಜಾತಕದ ಮೇಲೆ ಡಿಪೆಂಡ್ ಆಗಿದ್ದರೆ ಜಾತಕದಿಂದ ಮಾಡಿರ್ತಕ್ಕಂಥವ್ರು ಯಾಕೆ ಕೋರ್ಟಲ್ಲಿದ್ದಾರೆ ಕ್ವಶನ್ ಕೇಳ್ಕೊಳ್ಳಿ ನೀವೇ. ಯಾಕೆ ಡಿವೋರ್ಸಲ್ಲಿದ್ದಾರೆ, ಯಾಕೆ ಜಗಳ ಆಡ್ತಾ ಇದ್ದಾರೆ, ಯಾಕೆ ಬಿಟ್ಟೋಗಿದ್ದಾರೆ. ದಶಾ ಭುಕ್ತಿ ಇಂಪಾರ್ಟೆಂಟ್. ಇದೇ ಶನಿವಾರ ನಮ್ಮದು ಕ್ಲಾಸಸ್ ಇದೆ, ಬಂದು ಕಲಿತಾಗ ಮಹಿಳೆಯರು ಯಾರ್ಯಾರು ಕಾಲ್ ಮಾಡ್ತಾರಲ್ಲ ಇಷ್ಟೊತ್ತರ 9ರಿಂದ 10 ಕೂತ್ಕೊಳ್ರಿ, ಫ್ರೀ ಕ್ಲಾಸು. ಹಾಂ, ಸೇರ್ಕೊಳ್ಳೋದು ಆಮೇಲೆ ನೋಡ್ಕೊಳ್ಳಿ. ಫಸ್ಟ್ ಫ್ರೀ ಕ್ಲಾಸ್ ಕೂತ್ಕೊಳ್ಳಿ, ಏನೆಲ್ಲ ಕಲಿಬೋದು ಅಂತ. ತರಕಾರಿ ಹೆಚ್ಕೊಂಡು, ಸೊಪ್ಪುಗಳು ಕಟ್ ಮಾಡಿಕೊಂಡು, ಟೊಮೊಟೊ ಹೆಚ್ಕೊಂಡು ಟಿ ವಿ ನೋಡ್ತಾ ಇರ್ತೀರ. ನಂದು ಮುಗಿದ ಮೇಲೆ ಇನ್ನೊಬ್ಬಂದು ನೋಡ್ತೀರಾ, ಅವನದು ಮುಗಿದು ಇನ್ನೊಬ್ಬಂದು ನೋಡ್ತೀರಾ. ಯಾವುದು ನಿಮ್ಗೆ ದಕ್ಕಲ್ಲ. ಬಂದು ಕಲೀರಿ. ಒಂದು ವಿದ್ಯೆ, ಮನೇಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳಿಗೆಲ್ಲ ಒಂದು ಹೇಳ್ತಾ ಇದ್ದೀನಿ, ವಿದ್ಯೆ ಕಲೀರಿ. ನಿಮ್ಮ ಸಂಸಾರ ನೀವು ನೋಡ್ಕೊಳ್ಳಿ. ಹಣೆ ಬರಹ ಬದಲಾಯಿಸೋಕ್ಕಾಗಲ್ಲ, ಹೇಗೆ ಅದನ್ನು ಕಮ್ಮಿ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಷ್ಟಲಕ್ಷ್ಮಿಯರ ಬಗ್ಗೆ ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ 11ನೇ ತಾರೀಕು ಫ್ರೀ ಕ್ಲಾಸ್ ಇರುತ್ತೆ, ಮತ್ತು 20ರಿಂದ ಕ್ಲಾಸಸ್ ಇರುತ್ತೆ, ಜಾಯ್ನ್ ಆಗಿ ಅಂತ ಕೂಡ ಕರೆ ಕೊಟ್ಟಿದ್ದೀರಾ. ಧನ್ಯವಾದ ಗುರೂಜಿ. ಒಳ್ಳೆಯದಾಗಲಿ. ಇಲ್ಲಿವರೆಗೂ ದಿನೇಶ್ ಗುರೂಜಿಯವರು 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ. ಕ್ಲಾಸಸ್ಸಲ್ಲಿ ಅಟೆಂಡ್ ಆದವರು ಕೆಲವರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯವನ್ನು ನೋಡಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ಕಾರ, ನನ್ನ ಹೆಸರು ಕೃಷ್ಣವೇಣಿ ಅಂತ. ನಾನು 106ನೇ ಬ್ಯಾಚ್ನ ಸ್ಟೂಡೆಂಟು. ಮೊದಲಿಗೆ ನನ್ನ ನಮಸ್ಕಾರಗಳನ್ನ ದಿನೇಶ್ ಗುರೂಜಿ ಅವರಿಗೆ ತಿಳಿಸುತ್ತೇನೆ. ನಕ್ಷತ್ರ ನಾಡಿ ಇದು ಒಂದು ದೈವಿಕ ವಿದ್ಯೆ. ಇದನ್ನು ಎಲ್ಲರೂ ಕಲಿಬೋದು, ಮತ್ತು ಇದರಿಂದ ನಮಗೆ ತುಂಬ ಅನುಕೂಲ ಆಗತ್ತೆ ಈ ನಕ್ಷತ್ರ ನಾಡಿಯಿಂದ. ಏಕೆ ಅಂದರೆ ಮುಂದೆ ನಮ್ಮ ಭವಿಷ್ಯದ ಬಗ್ಗೆ ನಾವು ಏನು ಅಂತ ತಿಳ್ಕೊಬೋದು ಇದರಿಂದ. ಅಂದರೆ ತುಂಬ ಏನು ಓದೋದು ಅವೆಲ್ಲ ಏನಿಲ್ಲ. ನಮ್ಮ ದಿನೇಶ್ ಗುರೂಜಿ ಅವರು ತುಂಬ ಸರಳವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಈಗ ಇನ್ನೊಂದು ಡೀಪ್ ಸೀಕ್ರೆಟ್ ಅಂತ ಮತ್ತೊಂದು ಸಬ್ಜೆಕ್ಟ್ ಅದ್ರ ಬಗ್ಗೆನೂ ಹೇಳಿದ್ದಾರೆ. ಇದರಿಂದ ನಾವು